ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಗಮನಿಸಿದ್ರ ಸರ್? ನಾನು ಮನುಷ್ಯರಿಗೆ ಅಷ್ಟೇ ಉತ್ತರ ಕೊಡ್ತೇನೆ ನೋಡ್ರಿ. ಮಾನ ಮರ್ಯಾದೆ ಸ್ವಲ್ಪ ಇರಬೇಕು ಯಾವುದೇ ವ್ಯಕ್ತಿಗೆ. ಡಾಕ್ಟರ್ ಸುಧಾಕರ್ ನಮ್ಮ ಲೋಕಸಭಾ ಸದಸ್ಯರೇನಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಆರಿಸಿ ಬಂದ್ರೆ ನಾನು MLA ರಾಜೀನಾಮೆ ಕೊಡ್ತೀನಿ. ಮಾನ ಮರ್ಯಾದೆ ಕೊಡ್ಬೇಕಲ್ಲ. ಮೊದಲು ಸುಧಾಕರ್ ಆರಿಸಿ ಬಂದ್ರಲ್ಲ, ಆರಿಸಿ ಬಂದು ಒಂದೂವರೆ ವರ್ಷ ಆಯ್ತಲ್ಲ. ಇಂಥ ಹೇಳಿಕೆಗಳಿಗೆ, ಇಂಥ ಪಾಲಿಸ್ ಹೇಳಿಕೆಗಳಿಗೆ ಅಂಥವ್ರಿಗೆಲ್ಲ ಉತ್ತರ ಕೊಡೋದು. ನಾವು ಕೊಡೋದಿದ್ದ ಡೈರೆಕ್ಟ್ ಸಿದ್ದರಾಮಯ್ಯ, DK ಶಿವಕುಮಾರ್, ಯಡಿಯೂರಪ್ಪ ಆಟೆ. ಪದ ಬಳಕೆ ಸರ್, ಪದ ಬಳಕೆ ಬಗ್ಗೆ ಅವ್ರು ಕೇಳ್ತಾರೆ. ಪದ ಬಳಕೆ ಅದು ಬೆಂಗಳೂರಿಂದ ಒಂದು ಕೋತಿ ಬರ್ತದೆ, ವಿಜಯಪುರದಿಂದ ಒಂದು ಕೋತಿ ಬರ್ತದೆ, ಪದ ಬಳಕೆ ಇದೆ ಒಬ್ಬ MLA ಆಗಿ. ನೋಡಿ, ಕೋತಿ ಯಾರದ ಅನ್ನೋದು ಎಲ್ಲ ಇರ್ತದೆ. ಕೋತಿ ಯಾರು ಯತ್ನಾಳ್ ಅದಾರೋ, ನಮ್ಮ ಪ್ರತಾಪ್ ಸಿಂಹ ಅದಾರೋ, ಮತ್ತೆ ಯಾರದಾರೋ ಆ ಕೋತಿ ಯಾವಾಗಲೂ ನನ್ನಂಗೆ ಎಲ್ಲ ಕೋತಿಗಳು ಅದಾವ ತಿಳ್ಕೊತದೆ ಅಷ್ಟೇ. ಕೋತಿ ತಲೆಯಾಗಿ ಏನಿರ್ತದೆ, ಮನುಷ್ಯರು ಅವರು ಕೋತಿ ಹೆಂಗೆ ಉಚ್ಚಾರ ಮಾಡ್ತಿರ್ತೈತಿ. ಇದು ದೊಡ್ಡ ಕೋತಿ, ನಾವು ಸಣ್ಣ ಕೋತಿ ಅಷ್ಟೇ. ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಗಮನಿಸಿದ್ರ ಸರ್? ನಾನು ಮನುಷ್ಯರಿಗೆ ಅಷ್ಟೇ ಉತ್ತರ ಕೊಡ್ತೇನೆ ನೋಡ್ರಿ. ಮಾನ ಮರ್ಯಾದೆ ಸ್ವಲ್ಪ ಇರಬೇಕು ಯಾವುದೇ ವ್ಯಕ್ತಿಗೆ. ಡಾಕ್ಟರ್ ಸುಧಾಕರ್ ನಮ್ಮ ಲೋಕಸಭಾ ಸದಸ್ಯರೇನಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಆರಿಸಿ ಬಂದರೆ ನಾನು MLA ರಾಜೀನಾಮೆ ಕೊಡ್ತೀನಿ. ಮಾನ ಮರ್ಯಾದೆ ಕೊಡಬೇಕಲ್ಲ. ಮೊದಲು ಸುಧಾಕರ್ ಆರಿಸಿ ಬಂದ್ರಲ್ಲ, ಆರಿಸಿ ಬಂದು ಒಂದೂವರೆ ವರ್ಷ ಆಯ್ತಲ್ಲ. ಇಂಥ ಹೇಳಿಕೆಗಳಿಗೆ, ಇಂಥ ಪಾಲಿಸ್ ಹೇಳಿಕೆಗಳಿಗೆ ಅಂಥವ್ರಿಗೆಲ್ಲ ಉತ್ತರ ಕೊಡೋದು. ನಾವು ಕೊಡೋದಿದ್ದ ಡೈರೆಕ್ಟ್ ಸಿದ್ದರಾಮಯ್ಯ, DK ಶಿವಕುಮಾರ್, ಯಡಿಯೂರಪ್ಪ ಆಟೆ. ಪದ ಬಳಕೆ ಸರ್, ಪದ ಬಳಕೆ ಬಗ್ಗೆ ಅವ್ರು ಕೇಳ್ತಾರೆ. ಪದ ಬಳಕೆ ಅದು ಬೆಂಗಳೂರಿಂದ ಒಂದು ಕೋತಿ ಬರ್ತದೆ, ವಿಜಯಪುರದಿಂದ ಒಂದು ಕೋತಿ ಬರ್ತದೆ, ಪದ ಬಳಕೆ ಇದೆ ಒಬ್ಬ MLA ಆಗಿ. ನೋಡಿ, ಕೋತಿ ಯಾರದ ಅನ್ನೋದು ಎಲ್ಲ ಇರ್ತದೆ. ಕೋತಿ ಯಾರು ಅದಾರ, ಯತ್ನಾಳ್ ಅದಾರೋ, ನಮ್ಮ ಪ್ರತಾಪ್ ಸಿಂಹ ಅದಾರೋ, ಮತ್ತೆ ಯಾರದಾರೋ ಆ ಕೋತಿ ಯಾವಾಗಲೂ ನನ್ನಂಗೆ ಎಲ್ಲ ಕೋತಿಗಳು ಅದಾವ ತಿಳ್ಕೊತದೆ. ಕೋತಿ ತಲೆಯಾಗಿ ಏನಿರ್ತದೆ, ಮನುಷ್ಯರು ಅವರು ಕೋತಿ ಹೆಂಗೆ ಉಚ್ಚಾರ ಮಾಡ್ತಿರ್ತೈತಿ. ಇದು ದೊಡ್ಡ ಕೋತಿ, ನಾವು ಸಣ್ಣ ಕೋತಿ.